ರಾಜ್ಯ ಬಿಜೆಪಿ ಪದಾಧಿಕಾರಿಗಳ ನೇಮಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು. ಪಬ್ಲಿಕ್ ಟಿವಿಗೆ ಕೊಟ್ಟಂತಹ ಮೊದಲ ಪ್ರತಿಕ್ರಿಯೆ, ಕೇಂದ್ರ ನಾಯಕರ ಜೊತೆಗೆ ಚರ್ಚಿಸಿ ಪಟ್ಟಿಯನ್ನು ನಿರ್ಧಾರ ಮಾಡಲಾಗಿದೆ. ಪಕ್ಷ ಸಂಘಟನೆಗೆ ಸಮರ್ಥ ನಾಯಕರನ್ನ ಆಯ್ಕೆ ಮಾಡಿಕೊಂಡಿದ್ದೇವೆ. ಇನ್ನು 3-4 ದಿನದಲ್ಲಿ ಬೇರೆ ಪಟ್ಟಿ ರಿಲೀಸ್ ಆಗುತ್ತೆ, ಕಾದ್ ನೋಡಿ ಅಂಥೇಳಿ ಟ್ವಿಸ್ಟ್ ಕೊಟ್ಟಿದ್ದಾರೆ. ಯತ್ನಾಳ್ ಏನೇ ಹೇಳಿದ್ರು ನಮ್ಮ ತಂಡಕ್ಕೆ ಶುಭ ಹಾರೈಸಿದ್ದಾರೆ. ವಿಜಯೇಂದ್ರ ಅವರ ಮಾತಿದು. ಮೊದಲ ಪ್ರತಿಕ್ರಿಯೆ ರಾಜ್ಯ ಬಿಜೆಪಿ ಪದಾಧಿಕಾರಿಗಳ ನೇಮಕದ ನಂತರ. ಕೇಂದ್ರದ ಎಲ್ಲ ನಮ್ಮ ವರಿಷ್ಠರ ಜೊತೆ ಚರ್ಚೆ ಮಾಡಿ ಪಕ್ಷದ ಸಂಘಟನೆಗೆ ಹೆಚ್ಚು ಬಲವನ್ನು ಕೊಡ್ತಕ್ಕಂಥ ಶಕ್ತಿ ಉಳ್ಳವರು ಯಾರಿದ್ದಾರೆ ಅವರನ್ನು ನಾನು ಆಯ್ಕೆ ಮಾಡಿದ್ದೇನೆ. ಮತ್ತು ಮಾಡೋ ಮುನ್ನ ಅನೇಕ ಹಿರಿಯರ ಜೊತೆ ನಾನು ಸಂಪರ್ಕ ಮಾಡಿ ಅದಾದ ನಂತರನೇ ಪಟ್ಟಿ ಬಿಡುಗಡೆ ಆಗಿರ್ತಕ್ಕಂಥದ್ದು. ಸರ್, ನಿಮ್ಮ ವಿರುದ್ಧ ಮಾತಾಡಿದವರು ಅಥವಾ ನಿಮ್ಮ ಕುಟುಂಬದ ವಿರುದ್ಧ ಮಾತಾಡಿದವರು, ಈಗ ಯತ್ನಾಳ್ ಆಗಿರ್ಬೋದು, ಜಾರಕಿಹೊಳಿ ಆಗಿರ್ಬೋದು, ಸೋಮಣ್ಣ ಆಗಿರ್ಬೋದು, ಬೆಲ್ಲದ್ ಆಗಿರ್ಬೋದು, ಯಾರಿಗೂ ಕೂಡ ಸ್ಥಾನಮಾನ ಕೊಟ್ಟಿಲ್ಲ. ಯಾಕೆ ಅನ್ನೋದಿದೆ ಅಂದರೆ ಅವ್ರನ್ನ ದೂರ ಇಡಬೇಕು ಅನ್ನೋ ಕಾರಣಕ್ಕೆ. ಇನ್ನೂ 3-4 ದಿನ ಬೇರೆ ಬೇರೆ ಪಟ್ಟಿಗಳೆಲ್ಲ ರಿಲೀಸ್ ಆಗ್ತದೆ, ಆಗ ನಿಮ್ಮ ಪ್ರಶ್ನೆಗೆ ನಿಮಗೆ ಉತ್ತರ ಸಿಗ್ತದೆ. ಯತ್ನಾಳ್ ಒಂದು ಟ್ವೀಟ್ ಮಾಡಿದ್ದಾರೆ ಸರ್ ನಿನ್ನೆ, ಅಂದರೆ ಬಕೆಟ್ ಹಿಡಿಯೋರಿಗೆ, ಹಿಂದೆ ಓಡಾಡೋರಿಗೆ ಮಾತ್ರ ಸ್ಥಾನ ಕೊಟ್ಟಿದ್ದಾರೆ. ಮೋದಿನ ಪ್ರಧಾನಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ, ಈ ಥರದ ಬಕೆಟ್ ಇಟ್ಕೊಂಡು ಓಡಾಡಬೇಡಿ ಹಿಂದೆ ಮುಂದೆ ಎಲ್ಲ ಅಂತ. ನೀವು ಬರೇ ಪಾಪ ಅವರು ಹೇಳಿರೋದ್ರಲ್ಲಿ ಕೆಟ್ಟದೇ ಹುಡುಕ್ತೀರಿ. ಅದ್ರ ಮಧ್ಯೆ ಒಂದು ಒಳ್ಳೆ ಮಾತನ್ನು ಹೇಳಿದ್ದಾರೆ. ವಿಜಯೇಂದ್ರ ಅವರು ಒಳ್ಳೇದಾಗಲಿ ಅಂತಲೂ ಹೇಳಿದ್ದಾರೆ. ಅದನ್ನು ಗಮನಿಸಲ್ಲ ಅಂತ ಕಾಣ್ತದೆ. ಕೇಂದ್ರದ ಎಲ್ಲ ನಮ್ಮ ವರಿಷ್ಠರ ಜೊತೆ ಚರ್ಚೆ ಮಾಡಿ. ಇದು BY ವಿಜಯೇಂದ್ರ ಅವರ ಮೊದಲ ಪ್ರತಿಕ್ರಿಯೆ ಬಿಜೆಪಿ ಪದಾಧಿಕಾರಿಗಳ ನೇಮಕದ ವಿಚಾರದಲ್ಲಿ. ಮತ್ತೊಂದು ಪಟ್ಟಿ ರಿಲೀಸ್ ಆಗುತ್ತೆ, ಅದರಲ್ಲಿ ಎಲ್ಲರಿಗೂ ಕೂಡ ಅವಕಾಶವನ್ನು ಒದಗಿಸುವಂತಹ ಕೆಲಸವನ್ನು ಮಾಡಲಾಗುತ್ತೆ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಬಣರಾಜಕಾರಣ ಇಲ್ಲ ಅನ್ನುವಂತಹ ರೀತಿಯಲ್ಲೂ ಕೂಡ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಸಹಜವಾಗಿಯೇ ನೂತನ ರಾಜ್ಯಾಧ್ಯಕ್ಷರಾದ ಮೇಲೆ ಒಂದು ತಂಡವನ್ನು ಕಟ್ಟಬೇಕಾಗುತ್ತೆ, ಹಳೆ ತಂಡವನ್ನು ವಿಸರ್ಜನೆ ಮಾಡಬೇಕಾಗುತ್ತೆ. ಈಗ ಆ ತಂಡದ ರಚನೆ ಆಗಿರುವಂತಹದ್ದು, ಅದರಲ್ಲಿ ಬಹುಪಾಲು ಅದರಲ್ಲಿ BS ಯಡಿಯೂರಪ್ಪನವರ ಆಪ್ತರಿಗೆ, BY ವಿಜಯೇಂದ್ರ ಅವರ ಆಪ್ತರಿಗೇನೆ ಮಣೆ ಹಾಕಲಾಗಿದೆ. ನೂತನ ರಾಜ್ಯ ಕಮಿಟಿಗೆ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ಮತ್ತೆ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ. ಇದು KJP ಪಾರ್ಟ್ 2 ಇದ್ದ ಹಾಗೆ. ಯಡಿಯೂರಪ್ಪನವರದ್ದು KJP 1, ಇದು KJP 2, ಮೊಮ್ಮಗನದ್ದು KJP 3 ಇದ್ದ ಹಾಗೆ. ಬಿಜೆಪಿಯ ನೂತನ ರಾಜ್ಯ ಕಮಿಟಿಗೆ ಯತ್ನಾಳ್ ವ್ಯಂಗ್ಯವಾಡಿರುವಂತಹದ್ದು. ಈಗಷ್ಟೇ ವಿಜಯೇಂದ್ರ ಅವರು ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಯಾಕೆ ಬರೀ ಅವರು ಅಸಮಾಧಾನವನ್ನೇ ನೀವು ಹೈಲೈಟ್ ಮಾಡ್ತೀರಿ, ನನಗೆ ಶುಭ ಹಾರೈಸಿದ್ದಾರೆ, ಅದನ್ನು ಕೂಡ ನೀವು ನೋಡಬಹುದಲ್ಲ ಅಂತೇಳಿ ವಿಜಯೇಂದ್ರ ಅವರು ಹೇಳ್ತಾ ಇದ್ರು. ಈಗ ಮತ್ತೆ ಸ್ವಲ್ಪ ವಿವರವಾಗಿಯೇ ವ್ಯಂಗ್ಯವಾಡುವ ಕೆಲಸವನ್ನು, ಅಸಮಾಧಾನವನ್ನು ಹೊರಹಾಕುವಂತಹ ಕೆಲಸವನ್ನು ವಿಜಯಪುರದ ಶಾಸಕ, ಬಿಜೆಪಿಯ ರೆಬಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಡಿರುವಂತಹದ್ದು. ವಿರೋಧ ಪಕ್ಷದಲ್ಲಿಯೇ ಬಿಜೆಪಿಗೆ ಒಬ್ಬ ವಿರೋಧ ಪಕ್ಷದ ನಾಯಕ ಹುಡ್ಕೊಂಡಿದ್ದಾರೆ, ಅದೇನೆ ಯತ್ನಾಳ್ ಅವರು.